ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ರವೆಯಿಂದ ಹಪ್ಪಳ ಮಾಡಿ ತೋರಿಸ್ತೀನಿ. ಆ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಬೌಲ್ ತೊಗೊಂಡೇನ್ರಿ. ಇದಕ್ಕೆ 1 ಕಪ್ ಚಿರಟ್ ರವೆ ತೊಗೊಂಡ್ರಿ. ನೀವು ಮೀಡಿಯಮ್ ರವೆ ದಪ್ಪ ರವೆ ತೊಗೊಂಡಿದ್ರಿ ಅಂದ್ರೆ ಮಿಕ್ಸಿಗೆ ಹಾಕಿ ಒಂದು ರೌಂಡ ರುಬ್ಕೊಂಬರ್ರಿ. ನಾನು ಚಿರಟ್ ರವೆ ಇತ್ತು, ಚಿರಟ್ ರವೆ ತೊಗೊಂಡೇನ್ರಿ. ಈಗ ಇದು ಹಾಕೋತೀನಿ ನೋಡ್ರಿ. 1 ಕಪ್ ರವಕ್ಕೆ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕೋತೀನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾ 1 ಸ್ಪೂನ್ ಅಜ್ವಾಯಿನ್ ತೊಗೊಂಡಿನಿ, ಯುತಿಕ್ಕೆ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ರವೆ, ಮೈದಾ ಹಿಟ್ಟು, ಉಪ್ಪು, ಅಜ್ವಾಯಿನ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗ್ಬೇಕ್ರಿ. ನಾನು ಸುಮಾರು ನಮ್ನಿ ಹಪ್ಪಳಗಳು ಮಾಡಿ ತೋರಿಸ್ತೀನಿ, ಎಲ್ಲ ಥರದ್ದು ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ಬಿಸಿನೀರು ಹಾಕೋಬೇಕು. ನಾ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ನಾನು 1 ಕಪ್ ರವೆ ತೊಗೊಂಡಿನ್ರಿ, ಅದಕ್ಕೆ 1.5 ಕಪ್ ನೀರು ಹಾಕೋತೀನಿ ನೋಡ್ರಿ. ಇವು ನೀರು ಬಿಸಿ ಆಗಲ್ರಿ. ಇವು ನಾನು ನೀರು ಕಾಯಿಸ್ಕೊಂಬಂದಿನಿ, ಇವು ಹಿಟ್ಟಿಗೆ ಹಾಕೊಂಡು ಕಲಸ್ಕೋತೀನಿ ನೋಡ್ರಿ. ನಾರ್ಮಲಾಗಿ ಇಡ್ಲಿ ಇಟ್ಟಿರ್ತೈತಿಲ್ರಿ, ಆ ಹದ ಇರ್ಬೇಕ್ರಿ ಇದು. ನೀರು ತುಂಬ ಬಿಸಿ ಏನಾಗಬೇಕಂತೇನಿಲ್ಲ, ನಾರ್ಮಲಾಗಿ ಬಿಚ್ಚಾಗಾದ್ರೆ ಸಾಕ್ರಿ. ಯಾಕಂದ್ರೆ ರವೆ ಇರ್ತೈತಲ್ಲ, ಒಂದೊಂದು ರವೆ ಹೊಸ ರವೆ ಇದ್ರೆ ಜಾಸ್ತಿ ನೀರು ಹಿಡಿಯಲ್ರಿ, ಹಳೆ ರವೆ ಇದ್ರೆ ಜಾಸ್ತಿ ನೀರು ಹಿಡಿತೈತ್ರಿ. ನಾನು 1.5 ಕಪ್ ಬಿಸಿನೀರು ಮಾಡ್ಕೊಂಡಿದ್ದೆ ರೀ. ಅದ್ರಾಗ 1-2 ಟೇಬಲ್ ಸ್ಪೂನಷ್ಟು ಉಳ್ದಾವೆ ನೋಡ್ರಿ. 1/4 ಕಪ್ನಷ್ಟು ಹೋಗ್ತಾವ್ರಿ ನೀರು. ನಿಮ್ಮ ರವೆ ಹಳಿವಿದ್ದು ಅಂದ್ರೆ 1.5 ಕಪ್ ಪೂರ್ತಿ ಹಿಡಿತಾವ್ರಿ ನೀರು. ನಾನು ನೀರು ಹಾಕಿ ಹಿಟ್ಟು ಕಲಸ್ಕೊಂಡಿನಿ, ರವೆ ಮತ್ತು ಮೈದಾ ಹಿಟ್ಟು ಕಲಸ್ಕೊಂಡಿನಿ. ಈ ರೀತಿ ರೆಡಿ ಆಗೈತೆ ನೋಡ್ರಿ. ನಾನು ರವೆಯಿಂದ ಸುಮಾರು ನಮ್ನಿ ಹಪ್ಪಳ ಮಾಡೀನಿ. ರವೆಯಿಂದ ಉಗಿದ ಹಪ್ಪಳ ಮಾಡೀನಿ, ಅಂಬ್ಲಿ ಹಪ್ಪಳ ಮಾಡೀನಿ, ಸುಮಾರು ನಮ್ನಿ ಹಪ್ಪಳಗಳು ಮಾಡಿ ತೋರಿಸಿನಿ ರವೆಯಿಂದನು. ಇದು ರವೆಯಿಂದ ಹಿಂಗೆ ಮಾಡಾಕತ್ತೀನಿ ನಾ. ಈಗ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಇದನ್ನು ಬೇಗನೆ ಮಾಡಿಬಿಡ್ಬೋದು ರೀ. ವರ್ಷ ಒಂದೇ ಥರ ಮಾಡೋ ಬದಲಿ ಬೇರೆ ಬೇರೆ ಡಿಫ್ರೆಂಟ್ ಆಗಿರಲಿ ಅಂತ ಬೇರೆ ಬೇರೆ ಹಪ್ಪಳಗಳು ಮಾಡ್ಕೊಂಡ್ರೆ ಅದು ಮಸ್ತಾಗಿರ್ತೈತೆ ರೀ. ಇಲ್ಲ ನೀವು ಒಂದು 3-4 ನಮ್ನಿ ಹಪ್ಪಳಗಳು ಮಾಡಿಟ್ರೆ ವರ್ಷ ಪೂರ್ತಿ ಬರ್ತಾವ್ರು. ಈಗ ನೋಡ್ರಿ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನಾನು ಪಾತ್ರೆ ಒಳಗೆ ನೀರು ಹಾಕಿ ನೀರು ಕಾಯಿ ಹಾಕಿಟ್ಟಿದ್ದೆ, ನೀರು ಬಿಸಿ ಆಗ್ಯಾವ. ಈಗ ತುತ್ತಿನ ಬುಟ್ಟಿ ಇಡ್ತೀನಿ ನೋಡ್ರಿ. ನಾ ಹಿಟ್ಟೇನು ಮಿಕ್ಸ್ ಮಾಡ್ಕೊಂಡಿಲ್ಲ ಬಿಸಿನೀರಾಗ, ಇದು ಹಾಕ್ಕೋತೀನಿ ನೋಡ್ರಿ. ನೀವು ಇಡ್ಲಿ ಪಾತ್ರೆಲ್ಲಾದರೂ ಬೇಯಿಸ್ಕೋಬೋದು, ಇಲ್ಲ ಡೈರೆಕ್ಟ್ ಇದು ರೀತಿ ತುತ್ತಿನ ಬುಟ್ಟಿಯಾಗಾದ್ರೂ ಬೇಯಿಸ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಬೇಯಿಸ್ಕೋಬೋದು ರೀ. ಈಗ ನೋಡ್ರಿ ನಾನು ತುತ್ತಿನ ಬುಟ್ಟಿಯಾಗ ಹಾಕಿ ಬೇಯಿಸ್ಕೋತೀನಿ ನೋಡ್ರಿ. ಇದು 10-12 ನಿಮಿಷ ಬೇಯಬೇಕ್ರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 12 ನಿಮಿಷ ಬೇಯಿಸ್ಕೊಡ್ರಿ. ಈಗ ಮುಚ್ಚಳ ಮುಚ್ಚಿ ಒಂದು 10-12 ನಿಮಿಷ ಬೇಯಿಸ್ಕೊತೀನಿ ರೀ. ನಾನು 12 ನಿಮಿಷ ಬೇಯಿಸ್ಕೊಂಡಿನಿ ರೀ. ಈಗ ಇದು ಬೆಂದೈತಿ, ತಕ್ಕೋತೀನಿ ನೋಡ್ರಿ. ನಾವು ನಾರ್ಮಲಾಗಿ ಇಡ್ಲಿ ಬೇಯಿಸ್ತೀವಲ್ರಿ, ಆ ರೀತಿ ಬೇಯಿಸ್ಕೊಂಡು ಸಾಕ್ರಿ. ಹಿಂಗಾಗೈತ್ರಿ. ಈಗ ಇದು ಒಂದು ಪರಾತಿಗೆ ಹಾಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಚಂದ ಬೆಂದೈತಿ. ಇದು ಬಿಸಿ ಇರಬೇಕಾದ್ರೆ ನಾದಬೇಕಾಗ್ತೈತಿ. ಇದು ಬಿಸಿ ಇರ್ತೈತಿ, ಕೈಲಿ ನಾದಕ್ಕಾಗಲ್ರಿ. ಹಾಗಾಗಿ ಒಂದು ಲೋಟ ತೊಗೊಂಡು ಎಲ್ಲ ಚಲೋ ಹೊತ್ತಿಗೆ ಮ್ಯಾಶ್ ಮಾಡ್ಬೇಕಾಗ್ತೈತಿ. ನೋಡಿ ಈ ರೀತಿ ಮ್ಯಾಶ್ ಮಾಡ್ಬೇಕು. ಆವಾಗ ಹಿಟ್ಟಿನ ಹದ ಚಲೋ ಬರ್ತೈತಿ. ನೀವು ಇದೆಲ್ಲ ಒಡೆಯಷ್ಟೊತ್ತಿಗೆ ಸ್ವಲ್ಪ ತಣ್ಣಗೆ ಆಗ್ತೈತಿ, ಕೈಲಿ ಮುಟ್ಟಕ್ಕೆ ಬರ್ತೈತಿ. ನೀವು ಕೈಲೇ ಚಲೋ ಹೊತ್ತಿಗೆ ನಾದ್ಕೋಬೋದು ರೀ. ಆದಷ್ಟು ಬಿಸಿ ಇದ್ದಾಗೇ ನಾದ್ಕೋರಿ. ಈಗ ನಾನು ಬಟ್ಟಲಲ್ಲಿ ಎಲ್ಲ ಮಾಡ್ಕೊಂಡೇನ್ರಿ. ಈ ರೀತಿ ಎಲ್ಲ ಸ್ಮೂತಾಗಿ ಬಂದೈತಿ ನೋಡಿರಿ. ಬಟ್ಟಲ್ಗೂ ಏನೋ ಒಂದು ಹಂತ ಏನೋ ಅಂಟ್ಕೊಂಡಿಲ್ಲ. ಈಗ ನಾನು ಕೈಲೇನೆ ನಾದ್ಕೋತೀನಿ ನೋಡಿರಿ. ಇದನ್ನ ಸ್ವಲ್ಪ ಬಿಸಿ ಇರಬೇಕಾದ್ರೆ ನೀವು ನಾದಬೇಕಾಗ್ತೈತಿ ನೋಡಿರಿ. ಈ ರೀತಿ ಚಲೋ ಹೊತ್ತಿಗೆ ನಾದ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಹಪ್ಪಳಗಳು ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಳ್ಳಿಗಳು ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಉಳ್ಳಿಗಳು ಮಾಡ್ಕೊತೀನಿ ನೋಡಿರಿ. ನೋಡ್ರಿ ಕೈಗೆ ಒಂದು ಹಿಟ್ಟು ಅಂಟ್ಕೊಂಡಿಲ್ಲ. ಎಷ್ಟು ಚಲೋ ಬೆಂದೈತೆ ನಿಮ್ಗೆ ಇಲ್ಲೇ ಗೊತ್ತಾಗ್ತೈತೆ ನೋಡ್ರಿ. ಇದು ಹಿಟ್ಟು ಚಲೋ ಬತ್ತಂದ್ರೆ ಹಪ್ಪಳ ಮಸ್ತಾಗಿ ಬರ್ತಾವೆ. ಹಪ್ಪಳ ಮಾಡಕ್ಕೆ ಬಿಸಿಲು ಬೇಕು, ಜನ ಬೇಕು ಅಂತಿರ್ತೀವಿ ರೀ. ನೀವು ಒಬ್ಬರೇ ಇದ್ರೂ ಹಪ್ಪಳ ಮಾಡ್ಕೊಬೋದು ರೀ. ಇದು ಬಿಸಿಲು ಬೇಕಂತೇನಿಲ್ಲ, ನೀವು ನೆರಳಾಗೆ ಮಾಡಿ ಹಾಕ್ಬಿಡ್ಬೋದು ರೀ. ಇದು ಯಾರು ಬೇಕಾದರೂ ಮಾಡ್ಬೋದು ರೀ. ನೋಡಿರಿ ಒಂದು ಹಿಟ್ಟು ಕೈಗೆ ಅಂಟ್ಕೊಂಡಿಲ್ಲ, ಎಷ್ಟು ಮಸ್ತಾಗೈತೆ ನೋಡ್ರಿ ಹಿಟ್ಟು. ನಾನು ಇದೇ ರೀತಿ ಎಲ್ಲ ಉಳ್ಳಿ ಮಾಡ್ಕೊತೀನಿ ರೀ. ನೀವು ಒಂದೊಂದೇ ಉಳ್ಳಿ ಮಾಡ್ಕೊಂಡು ಒಂದೊಂದೇ ಒತ್ಬಿಟ್ಟು ಹಾಕ್ಬೋದು ರೀ. ನೀವು ಬೆಳ್ಳುಳ್ಳಿಗೆಲ್ಲ ಲಟ್ಟಿಸ್ಕೊತೀನಿ ಅಂದ್ರೆ ಲಟ್ಟಿಸಿವು ಮಾಡ್ಬೋದು. ಇಲ್ಲ ಒತ್ತು ಮಷಿನ್ ಇತ್ತಂದ್ರೆ, ಹಪ್ಪಳ ಮಾಡೋ ಮಷಿನ್ ಇತ್ತಂದ್ರೆ ಹಪ್ಪಳ ಮಾಡೋ ಮಷಿನಲ್ಲಿ ಮಾಡ್ಬೋದು. ಇಲ್ಲ ಒಂದು ಪ್ಲೇಟ್ಲಾದ್ರೂ ಒತ್ಬೋದು ರೀ. ಈಗ ನಾನು ಹಪ್ಪಳ ಮಾಡೋ ಮಷಿನ್ ತೊಗೊಂಡೇನಿ ರೀ. ಈಗ ಇದಕ್ಕೆ ಒಂದು ಕವರ್ ಹಾಕೋತೀನಿ ನೋಡಿರಿ.
ಈಗ ನಾನು ಹುಳಿ ಮಾಡ್ಕೊಂಡಿಲ್ರಿ ಅದು ಇಟ್ಕೋತೀನಿ ನೋಡಿರಿ. ಈಗ ಮೇಲೆ ಇನ್ನೊಂದು ಕವರ್ ಹಾಕ್ಕೊಂಡು ಪ್ರೆಸ್ ಮಾಡ್ತೀನಿ ರೀ. ಈ ರೀತಿ ಒಂದು 2 ಸಲ ಪ್ರೆಸ್ ಮಾಡಿದರೆ ಇದು ಹಪ್ಪಳ ಆಗ್ಲಾಗ್ತೈತೆ ರೀ. ನೋಡಿರಿ ಈ ಸೈಜಲ್ಲಿ ಮಾಡ್ಕೊಂಡೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾನಿಲ್ಲಿ ಇದ್ರ ಮ್ಯಾಗ ಹಾಕೋತೀನಿ ನೋಡಿರಿ. ನೋಡಿರಿ ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾನು ಪ್ಲಾಸ್ಟಿಕ್ ಕವರಲ್ಲಿ ಲಟ್ಸ್ಕೊಳಕತ್ತೀನಿ. ಈ ರೀತಿ ಆಗೈತೆ ನೋಡಿರಿ. ಇದು ದಂಡಿ ಎಲ್ಲ ಕಟ್ ಆಗುತ್ತೆ. ನಿಮ್ಗೆ ಎಷ್ಟು ತಳಗ ಬೇಕು ಅಷ್ಟು ತಳಗ ನೀವು ಲಟ್ಟಿಸ್ಕೋಬೋದು ರೀ. ಈ ದಂಡಿ ಎಲ್ಲ ಕಟ್ ಆಗಿರ್ತೈತಿ, ಪರವಾಗಿಲ್ಲ ನಡೀತೈತಿ ನೋಡಿರಿ. ಈಗ ನಾನು ಒಂದು ಡಬ್ಬಿ ತೊಗೊಂಡೀನಿ. ಈ ಡಬ್ಬಿಲೇ ಕಟ್ ಮಾಡ್ಕೋತೀನಿ ನೋಡಿರಿ. ನೀವು ಕವರ್ ಸಮೇತ ಆದರೂ ಕಟ್ ಮಾಡ್ಕೋಬೋದು, ಇಲ್ಲ ಹಿಂಗೆ ಕವರ್ ತೆಗೆದಾದ್ರೂ ಕಟ್ ಮಾಡ್ಬೋದು. ನಾನು ಈ ಸೈಜಿನ ತೊಗೊಂಡಿನಿ, ಹಾಗಾಗಿ ಈ ಸೈಜಿನ ಹಪ್ಪಳ ಆಗ್ತಾವೆ ನೋಡಿರಿ. ನಿಮ್ಗೆ ಯಾವ ಸೈಜಿನ ಹಪ್ಪಳ ಬೇಕು ನೋಡಿಕೊಂಡು ಆ ಸೈಜಿನ ತೊಗೊಳ್ರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದ ನೋಡಿರಿ ಹಪ್ಪಳ. ನೀವು ಇದೇ ರೀತಿ ಹಪ್ಪಳಗಳು ಮಾಡ್ಕೋಬೋದು ರೀ. ಇದು ರವೆ ಹಪ್ಪಳ ರೀ. ಈಗ ನಾನು ಲಟ್ಟಿಸೇನು ಕಟ್ ಮಾಡ್ಕೊಂಡಿಲ್ರಿ, ಆ ಹಪ್ಪಳ ತಂದು ಹಾಕೋತೀನಿ ನೋಡಿರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡೀನಿ. ನೀವು ಇನ್ನೂ ದೊಡ್ಡ ಸೈಜಲ್ಲಿ ಬೇಕಂದ್ರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ರೀ. ನಾ ಏನೊಂದು ಕಪ್ ರವೆ ತೊಗೊಂಡಿದ್ನಲ್ಲ, ಇಷ್ಟು ಹಪ್ಪಳ ಆಗ್ಯಾವ ನೋಡಿ. ನಾ ಎಲ್ಲ ಲಟ್ಟಿಸಿ ಒಂದು ಡಬ್ಬಿಲೇ ಕಟ್ ಮಾಡ್ಕೊಂಡು ಹಾಕೊಂಡೀನಿ. ಇವು ಹಪ್ಪಳ ಹೊತ್ತು ಮಸಿನ್ಲೇ ಮಾಡೀನಿ, ಹಿಂಗಾಗ್ಯಾವ್ರಿ. ಈಗ ಇವು ನಾನು ಡಬ್ಬಿಲೇ ಕಟ್ ಮಾಡ್ಕೊಂಡೀನಿ, ಹಿಂಗಾಗ್ಯಾವ್ರಿ. 45ರಿಂದ 46 ಹಪ್ಪಳ ಆಗ್ಯಾವ್ರಿ. ಇದು ಲಾಸ್ಟ್ನೇದೊಂದು ಉಳಿದೈತಿ. ಈಗ ಇದೊಂದು ಮಾಡಿ ತೋರಿಸ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಡಬ್ಬಿ ತೊಗೊಂಡು, ನಾನು ಈ ಸೈಜಲ್ಲಿ ಡಬ್ಬಿ ತೊಗೊಂಡಿನಿ, ಈ ಸೈಜಲ್ಲಿ ಹಪ್ಪಳ ಆಗ್ಯಾವ. ನೀವು ದೊಡ್ಡ ಸೈಜಲ್ಲಿ ತೊಗೊಂಡ್ರೆ ದೊಡ್ಡ ದೊಡ್ಡ ಹಪ್ಪಳ ಆಗ್ತಾವ್ರಿ. ಈಗ ನೋಡಿರಿ ನಾನು ಈಗ ಲಟ್ಟಿಸ್ಕೊಂಡಿದ್ದು ಕಟ್ ಮಾಡ್ಕೊಂಡಿನಿ. ಇದು ಲಾಸ್ಟ್ನೇದು ಹಪ್ಪಳ ರೀ. ಇದು ಈಗ ಒಯ್ದು ಅಲ್ಲಿ ಹಾಕೋತೀನಿ ನೋಡಿರಿ. ಇಷ್ಟು ಹಪ್ಪಳ ಆಗ್ಯಾವ ನೋಡಿರಿ. ಈಗ ನೋಡಿರಿ ನಾನು ರವೆ ಹಪ್ಪಳ ಮಾಡ್ಕೊಂಡಿದ್ದೆ. 1 ಕಪ್ ರವೆದಾಗ ಇಷ್ಟು ಹಪ್ಪಳ ಆಗ್ಯಾವ ನೋಡಿರಿ. 2 ದಿವಸ ಚಲೋ ಹೊತ್ತಿನ ಬಿಸಿಲಿಗೆ ಒಣಗಿಸೀನಿ ರೀ. ಈಗ ಇವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀನಿ ರೀ. ನಾನು ಬರೀ ಹಪ್ಪಳ ಮಾಡೋ ಮಷೀನಲ್ಲಿ ಒತ್ತಿದ್ರೆ ಹಿಂಗಾಗಿದ್ರು, ಸ್ವಲ್ಪ ದಿಪ್ಪಾಗಿದ್ದು. ನಾನು ಮತ್ತೆ ಪೇಪರಲ್ಲಿ ಹಾಕಿ ಲಟ್ಟಿಸ್ಕೊಂಡು ಒಂದು ಡಬ್ಬಿ ಕ್ಯಾಪಿಂದ ಕಟ್ ಮಾಡ್ಕೊಂಡಿನಲ್ರಿ, ಈ ರೀತಿ ಆಗ್ಯಾವ ನೋಡಿರಿ. ನಿಮ್ಗೆ ಈ ರೀತಿ ಬೇಕಂದ್ರೆ ಈ ರೀತಿ ಮಾಡ್ಕೊರಿ, ಇಲ್ಲ ನಡಿತೈತಿ ಪ್ರೆಸ್ ಮಾಡಿ ಹಾಕಿದ್ರೆ ಸಾಕಂದ್ರೆ ಈ ರೀತಿ ಮಾಡ್ಬೋದು ರೀ. ನಾನು ಇವೆರಡೇ ಮಾಡಿದ್ದೆ. ಮಿಕ್ಕಿದ್ದೆಲ್ಲ ತಳ್ಳಗೆ ಲಟ್ಟಿಸಿ ಕಟ್ ಮಾಡ್ಕೊಂಡೀನಿ ರೀ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಎಣ್ಣೆ ಬಿಸಿ ಆದ ನಂತರ ಫ್ರೈ ಮಾಡ್ಕೊಳಮ್ರಿ ಹಪ್ಪಳ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ, ನಾ ಹಪ್ಪಳ ಹಾಕೋತೀನಿ ನೋಡಿರಿ. ನೋಡಿರಿ ಎಷ್ಟು ಚೆಂದಾಗ್ಯಾವ ನೋಡಿರಿ ಹಪ್ಪಳ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ. ನೀವು ಹಪ್ಪಳನೇ ಅನ್ಬೋದು, ಶಂಡಿಗೆ ಆದರೂ ಅನ್ಬೋದು, ನೀವು ಏನಾದರೂ ಕರಿಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋತೀನಿ ರೀ. ಇವೇನು ದೊಡ್ಡ ಸೈಜ್ ಆಗಲ್ಲ ರೀ. ಇವು ಶಂಡಿಗೆ ಥರ ಚಿಕ್ಕ ಚಿಕ್ಕದು ಮಾಡಿರ್ತೀವಲ್ಲ, ಚಿಕ್ಕ ಚಿಕ್ಕದಾಗೆ ಇರ್ತಾವ್ರಿ. ನಾವು ಯಾವ ಸೈಜಲ್ಲಿ ಮಾಡಿರ್ತೀವಿ ಆ ಸೈಜಲ್ಲೇ ಇರ್ತಾವ್ರಿ. ಇವೇನು ದೊಡ್ಡವು ಆಗಲ್ಲ, ಯಾಕಂದ್ರೆ ಇದು ರವೆ ಹಪ್ಪಳ ರೀ. ಅಕ್ಕಿ ಹಪ್ಪಳ ಆದ್ರೆ ದೊಡ್ಡ ದೊಡ್ಡ ಆಗ್ಬಿಡ್ತಾವೆ. ಹಾಕಿದ ತಕ್ಷಣ ಇವು ದೊಡ್ಡವು ಆಗಲ್ಲ ರೀ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಬೋದು ರೀ. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಸುಮಾರು ನಮೂನೆ ಹಪ್ಪಳಗಳು ಸಿಗ್ತಾವೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಈಗ ಒಂದು 4-5 ನಮೂನೆ ಹಪ್ಪಳಗಳು ಮಾಡಿಟ್ರೆ ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ನಾವು ಒಂದು 4 ಕರ್ಕೊಂಡೀನಿ ರೀ, ಮಿಕ್ಕಿದ್ದೆಲ್ಲ ಕರ್ಕೋತೀನಿ ರೀ. ಈಗ ನೋಡಿರಿ ನಾವು ಒಂದಷ್ಟು ಫ್ರೈ ಮಾಡ್ಕೊಂಡಿನಿ. ನಿಮಗೆ ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ನೀವು ನೋಡ್ಕೊಂಡು ಮಾಡ್ಕೋಬೋದು ರೀ. ಇದು ರವೆ ಹಪ್ಪಳ ರೀ. ನಾವು 1 ಕಪ್ ರವೆಲೆ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಅಕ್ಕಿ ಹಪ್ಪಳ ಮಾಡ್ಕೋಬೋದು, ರವೆ ಹಪ್ಪಳ ಮಾಡ್ಕೋಬೋದು, ಮೈದಾ ಹಿಟ್ಟಿನ ಹಪ್ಪಳ ಮಾಡ್ಕೋಬೋದು, ಅವಲಕ್ಕಿ ಹಪ್ಪಳ ಮಾಡ್ಕೋಬೋದು. ಸುಮಾರು ನಮೂನೆ ಹಪ್ಪಳ ಸಂಡಿಗೆಗಳನ್ನ ಮಾಡಿ ತೋರಿಸಿನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಈ ರವೆ ಹಪ್ಪಳ ಮಾಡೋದನ್ನು, ರವೆ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.